ನಿಜ, ಯಾವುದೇ ಊರಿನಲ್ಲಿರುವ ಕುಟುಂಬಗಳಿಗೆ ಎಲ್ಲರಿಗೂ ಒಂದೇ ಬಂಧುತ್ವ ಇರೋದಿಲ್ಲ. ಅದು ಅಳಿಯನ ಸಂಬಂಧ ಇರಬಹುದು, ಸೊಸೆಯ ಸಂಬಂಧವೇ ಇರಬಹುದು. ಎಲ್ಲರಿಗೂ ಇರಲು ಹೇಗೆ ಸಾಧ್ಯ? ಅದು ಒಂದು ಕುಟುಂಬಕ್ಕೋ ಅಥವಾ ಒಂದು ಮನೆತನಕ್ಕೋ ಇರುತ್ತೆ. ಆದರೆ ಈ ಗ್ರಾಮದಲ್ಲಿ ಹಾಗಲ್ಲ. ಹಾಗಂತ ಈ ಗ್ರಾಮದಲ್ಲಿರುವ ಎಲ್ಲರೂ ಒಂದೇ ಸಮುದಾಯಕ್ಕೆ ಸೇರಿದವರೂ ಅಲ್ಲ, ಒಂದೇ ಕುಟುಂಬಕ್ಕೆ ಸೇರಿದವರಂತೂ ಅಲ್ಲವೇ ಅಲ್ಲ. ಹಾಗಾದರೆ ಇಡೀ ಗ್ರಾಮದ ಜನರಿಗೆ ಅದು ಹೇಗೆ ವಿದೇಶಿ ಸಂಬಂಧ ಅನ್ನೋ ಸಂಶಯ ಕಾಡ್ತಿದೆಯಾ? ಅದಕ್ಕೆ ನಿಮಗೆ ಉತ್ತರ ಹೇಳುವುದಕ್ಕಾಗಿಯೇ ನಿಮ್ಮ CTV ವಿಶೇಷ ವರದಿಯೊಂದನ್ನು ಹೊತ್ತು ತಂದಿದೆ. ಈಗಾಗಲೇ ನಿಮಗೆ ಸ್ವಲ್ಪ ಮಟ್ಟಿಗೆ ಅರ್ಥವಾಗಿರಬಹುದು ಆ ಅತಿಥಿಗಳು ಯಾರು ಅಂತ. ನಿಜ, ನಿಮ್ಮ ಊಹೆ 100ಕ್ಕೆ 100 ಸತ್ಯ. ಆ ಅತಿಥಿಗಳು ಬೇರೆ ಯಾರೂ ಅಲ್ಲ, ಅವು ವಲಸೆ ಪಕ್ಷಿಗಳು. ಸೈಬೀರಿಯಾದಿಂದ ಬರುವ ಪಕ್ಷಿಗಳೆಂದು ಹಲವರು, ಆಸ್ಟ್ರಿಯಾದಿಂದ ಬರುವ ಪಕ್ಷಿಗಳೆಂದು ಇನ್ನು ಕೆಲವರು ಹೇಳುತ್ತಾರೆ. ಆದರೆ ಈ ಪಕ್ಷಿಗಳು ಅತಿ ಶೀತ ಪ್ರದೇಶವಾದ ಹಿಮಾಲಯದ ತಪ್ಪಲಿನಲ್ಲಿರುವ ಪಕ್ಷಿಗಳಾಗಿವೆ ಎಂಬುದು ಇನ್ನೂ ಹಲವರ ವಾದ. ಇವು ಬರುವುದು ಎಲ್ಲಿಂದ ಎಂಬುದಕ್ಕಿಂತ ಯಾಕೆ ಇಲ್ಲಿಗೆ ಬರುತ್ತವೆ ಮತ್ತು ಈ ಪಕ್ಷಿಗಳ ವಿಶೇಷತೆ ಏನು ಎಂಬ ಇತ್ಯಾದಿ ವಿಚಾರಗಳತ್ತ ಗಮನ ಹರಿಸೋಣ ಬನ್ನಿ. ಈ ಪಕ್ಷಿಯನ್ನು ಆಂಗ್ಲದಲ್ಲಿ ಪೈನ್ ಸ್ಟಾರ್ಕ್ ಎಂದು ಕರೆಯಲಾಗುತ್ತದೆ. ಇದು ಸ್ಟಾರ್ಕ್ ಜಾತಿಗೆ ಸೇರಿದ ಕಡಿಮೆ ಆಳದ ನೀರಿನಲ್ಲಿ ನಡೆಯುವ ಪಕ್ಷಿ. ಅತಿ ಉದ್ದವಾಗಿ ಕೆಳಗೆ ಬಾಗಿದ ಹಳದಿ ಬಣ್ಣದಲ್ಲಿರುವ ಕೊಕ್ಕು, ಕೆಂಪು ಬಣ್ಣದ ಮುಖ, ಕೆಂಪು, ಕಪ್ಪು ಮತ್ತು ಗುಲಾಬಿ ಬಣ್ಣದಲ್ಲಿರುವ ಕಾಲುಗಳು, ಬಿಳಿ ಬಣ್ಣದ ರೆಕ್ಕೆಗಳ ಮೇಲೆ ಕಪ್ಪು ಗರಿಗಳು ಇರುವುದು ಈ ಪಕ್ಷಿಯ ವಿಶೇಷ. ವಿವಿಧ ಬಣ್ಣಗಳ ಮಿಶ್ರಣದಲ್ಲಿರುವ ಕಾರಣದಿಂದಲೇ ಇದು ನೋಡಲು ಸುಂದರ ಮತ್ತು ಆಕರ್ಷಣೀಯ. ಇನ್ನು ಈ ಪಕ್ಷಿ ನಿಂತಾಗ 93ರಿಂದ 102 ಸೆಂಟಿಮೀಟರ್ ಅಂದರೆ 36.5ರಿಂದ 40 ಇಂಚು ಎತ್ತರ ಇರುತ್ತೆ. ಇದರ ತೂಕ 2ರಿಂದ 3.5 kg ಇರುತ್ತೆ. ಒಣಭೂಮಿಯಲ್ಲಿ ವಾಸಿಸುವ ಪಕ್ಷಿಯಾಗಿದ್ದರೂ ಅತಿ ಶೀತೋಷ್ಣ ಪ್ರದೇಶದಲ್ಲಿಯೇ ಇದು ಹೆಚ್ಚು ಇರುತ್ತದೆ ಎಂಬುದು ಮತ್ತೊಂದು ವಿಶೇಷ. ಹೆಣ್ಣು ಮತ್ತು ಗಂಡು ಪಕ್ಷಿಗಳು ಒಂದೇ ರೀತಿಯಲ್ಲಿದ್ದರೂ ಗಂಡು ಪಕ್ಷಿ ಹೆಣ್ಣು ಪಕ್ಷಿಗಿಂತ ದೊಡ್ಡದಿರುತ್ತದೆ. ಈ ಪಕ್ಷಿ 20ರಿಂದ 30 ವರ್ಷ ಜೀವಿಸುತ್ತದೆ. ಈ ಪಕ್ಷಿಯ ಆಹಾರ ಮೀನು, ಕಪ್ಪೆ ಮತ್ತು ಸಣ್ಣ ಗಾತ್ರದ ಹಾವುಗಳಾಗಿದೆ. ಇದು ಅವಸಾನಕ್ಕೆ ಸಮೀಪದಲ್ಲಿರುವ ಪಕ್ಷಿಯಾಗಿರುವ ಕಾರಣ ಇದು ಸಂರಕ್ಷಿತ ಪಕ್ಷಿ ಸಂಕುಲ ಎಂದು ಘೋಷಿಸಲಾಗಿದೆ. ಪಕ್ಷಿಯ ವರ್ಣನೆಯಲ್ಲಿ ಅದು ಇರುವುದೆಲ್ಲಿ ಎಂಬುದು ಹೇಳುವುದೇ ಮರೆತಿದ್ದೇನೆ ಎಂದು ಭಾವಿಸಬೇಡಿ. ಯಾಕೆಂದರೆ ಅತಿಥಿಯ ಗುಣ ವಿಶೇಷತೆ ಅರ್ಥವಾದರೆ ನಿಮಗೆ ಮುಂದಿನ ವಿಚಾರ ಸುಲಭವಾಗಿ ಅರ್ಥವಾಗಲಿದೆ ಎಂಬ ಕಾರಣಕ್ಕೆ ಪಕ್ಷಿಯ ವಿಶೇಷಗಳ ಬಗ್ಗೆ ಮೊದಲೇ ಹೇಳಬೇಕಾಯಿತು. ಈ ಪಕ್ಷಿ ವರ್ಷದಲ್ಲಿ 6 ತಿಂಗಳು ಈ ಗ್ರಾಮದ ಅತಿಥಿ. ಅಂದರೆ ಅರ್ಧ ವರ್ಷ ಈ ಗ್ರಾಮದಲ್ಲಿಯೇ ಇರುವ ಈ ಪಕ್ಷಿಗಳು ಮುಂದಿನ 6 ತಿಂಗಳ ಕಾಲ ಮಾಯವಾಗಲಿವೆ. ಅಂದರೆ ಅವು ಅದರ ಸ್ವಸ್ಥಳಕ್ಕೆ ಹೋಗುತ್ತವೆ. ಮೊದಲೇ ಹೇಳಿದಂತೆ ಇವು ಸೈಬೀರಿಯಾದಿಂದ ಬರಲಿವೆ. ಹಾಗೆ ಬಂದು 6 ತಿಂಗಳು ಇಲ್ಲಿದ್ದು ಮತ್ತೆ ವಾಪಸ್ ಸೈಬೀರಿಯಾಗೆ ಹೋಗಲಿವೆ. ಇನ್ನು ಈ ಗ್ರಾಮ ಇರುವುದಾದರೂ ಎಲ್ಲಿ ಎಂಬ ನಿಮ್ಮ ಸಂದೇಹಕ್ಕೆ ಉತ್ತರ ಹೇಳ್ತೀನಿ ಬನ್ನಿ. ಆಂಧ್ರ ಪ್ರದೇಶ ಮತ್ತು ಕರ್ನಾಟಕದ ಗಡಿ ರೇಖೆಯ ಮೇಲಿರುವ ಕುಗ್ರಾಮ ವೀರಾಪುರ. ಈ ಗ್ರಾಮ ಭೌಗೋಳಿಕವಾಗಿ ಆಂಧ್ರ ಪ್ರದೇಶಕ್ಕೆ ಸೇರಿದೆಯಾದರೂ ಈ ಗ್ರಾಮದ ಪ್ರವೇಶ ದ್ವಾರದವರೆಗೂ ಕರ್ನಾಟಕವೇ. ಈ ಗ್ರಾಮದಲ್ಲಿ ಅರಳಿ ಮರ ಸೇರಿ ಹಲವು ಬಗೆಯ ಮರಗಳು ಸಹಜವಾಗಿಯೇ ಬೆಳೆದಿವೆ. ಆದರೆ ಅವುಗಳ ತುಂಬ ಕೆಂಪು ಮಿಶ್ರಿತ ಬಿಳಿ ಬಣ್ಣದಲ್ಲಿರುವ ಈ ಪಕ್ಷಿಗಳ ಕಲರವ 6 ತಿಂಗಳು ಎಡೆಬಿಡದೇ ಇರುತ್ತದೆ.
ಅಂದರೆ ವರ್ಷದ ಆರಂಭದ ತಿಂಗಳು ಜನವರಿಯಿಂದ ಆಗಸ್ಟ್ ತಿಂಗಳವರೆಗೂ ಈ ಗ್ರಾಮದಲ್ಲಿರುವ ಎಲ್ಲ ಮರಗಳ ಮೇಲೂ ಇದೇ ಪಕ್ಷಿಗಳ ಕಲರವ. ಇವು ಇಲ್ಲಿಗೆ ಬರೋದು ಸುಮ್ಮನೆ ನೋಡಿಕೊಂಡು ಹೋಗಲು ಮಾತ್ರ ಅಲ್ಲ, ಬದಲಿಗೆ ತಮ್ಮ ಸಂತಾನೋತ್ಪತ್ತಿಗಾಗಿ ಎಂಬುದು ವಿಶೇಷ. ಅತಿಯಾದ ಶೀತ ಪ್ರದೇಶದಲ್ಲಿ ವಾಸಿಸುವ ಈ ಪಕ್ಷಿಗಳಿಗೆ ಅಲ್ಲಿ ಸಂತಾನೋತ್ಪತ್ತಿ ಸಾಧ್ಯವಿಲ್ಲದ ಕಾರಣ ತೀರಾ ಉಷ್ಣವಲಯವಾದ ಈ ಬಯಲು ಸೀಮೆಗೆ ಬಂದು ಇಲ್ಲಿ ಗೂಡು ಕಟ್ಟಿಯೋ ಇಲ್ಲ ಕಳೆದ ವರ್ಷ ಕಟ್ಟಿದ ಗೂಡಿನಲ್ಲಿಯೋ ತತ್ತಿ ಇಟ್ಟು ಮರಿ ಮಾಡಿ ಅವು ಹಾರುವ ಶಕ್ತಿ ಬರೋವರೆಗೂ ಇದ್ದು ಅವುಗಳನ್ನು ಕರೆದುಕೊಂಡು ಆಗಸ್ಟ್ ವೇಳೆಗೆ ವಾಪಸ್ ಆಗುತ್ತವೆ. ಇಷ್ಟು ದೊಡ್ಡ ಗಾತ್ರದ ಪಕ್ಷಿಗಳು, ಹೆಚ್ಚು ಮಾಂಸ ಸಿಗೋ ಪಕ್ಷಿಗಳು ಕಂಡರೆ ಬೇಟೆಗಾರರು ಸುಮ್ಮನೆ ಬಿಡುತ್ತಾರಾ ಅನ್ನೋ ಅನುಮಾನ ಬೇಡ. ಯಾಕಂದರೆ ಈ ಗ್ರಾಮಕ್ಕೆ ಪಕ್ಷಿಗಳು ಬಂದವೆಂದರೆ ಅವುಗಳ ರಕ್ಷಣೆಯ ಹೊಣೆ ಇಡೀ ಗ್ರಾಮಕ್ಕೆ ಸೇರಿದ್ದು. ಅಂದರೆ ಆ ಪಕ್ಷಿಗಳ ರಕ್ಷಣೆಗೆ ಇಡೀ ಊರಿಗೆ ಊರೇ ನಿಂತು ಬಿಡುತ್ತೆ. ಅವು ಮೀನು ಸೇರಿದಂತೆ ಇತರೆ ಕೀಟಗಳನ್ನು ತಿಂದು ಮರಿಗಳಿಗೆ ಎತ್ತಿಕೊಂಡು ಬಂದು ಮನೆಗಳ ಮೇಲೆ ಮತ್ತು ಮನೆಗಳ ಮುಂದೆ ಪ್ರತಿನಿತ್ಯ ಗಲೀಜು ಮಾಡಿದರೂ ಈ ಗ್ರಾಮಸ್ಥರಿಗೆ ಎಳ್ಳಷ್ಟು ಬೇಸರವಿಲ್ಲ. ಸಂತಸದಿಂದಲೇ ಅದನ್ನು ಸ್ವಚ್ಛ ಮಾಡಿಕೊಳ್ಳುತ್ತಾರೆ. ವೀರಾಪುರ ಗ್ರಾಮ ಚಿಕ್ಕಬಳ್ಳಾಪುರ ಜಿಲ್ಲೆ ಬಾಗೇಪಲ್ಲಿ ಪಟ್ಟಣದಿಂದ ಕೇವಲ 10 ಕಿಲೋಮೀಟರ್ ದೂರವಿರುವ ಈ ಗ್ರಾಮ ಡಿಸೆಂಬರ್ ಅಂತ್ಯದಿಂದ ಮೇ ತಿಂಗಳ ಅಂತ್ಯವರೆಗೆ ಪ್ರವಾಸಿ ತಾಣವಾಗಿ ಮಾರ್ಪಡುತ್ತೆ. ಈ ಪ್ರದೇಶದಲ್ಲಿ ನದಿ ನಾಳೆಗಳಿಲ್ಲ, ಇರೋದೆಲ್ಲ ಬಿರುಕು ಬಿಟ್ಟ ಕೆರೆಗಳು ಮಾತ್ರ. ಈ ಗ್ರಾಮದಲ್ಲಿ ಹುಲುಸಾಗಿ ಬೆಳೆದ ಗಿಡ ಮರಗಳಿವೆ. ಸದಾ ತಂಪಾದ ಹವಾಮಾನ ಇರುವ ಕಾರಣ ಈ ಗ್ರಾಮಕ್ಕೆ ಸೈಬೀರಿಯಾದಿಂದ ಪಕ್ಷಿಗಳು ಬರುತ್ತವೆ. ಈ ಪಕ್ಷಿಗಳು ಇಲ್ಲಿಗೆ ಬಂದ ಮೇಲೆ ಇಲ್ಲಿಯ ಮರಗಳ ಮೇಲೆ ಮೊಟ್ಟೆ ಇಟ್ಟು ಮರಿ ಮಾಡಿಕೊಂಡು ಅವು ಹಾರಾಡುವಷ್ಟು ಬೆಳೆದ ನಂತರ ತಮ್ಮ ಸಂತಾನದ ಜೊತೆ ಆಗಸ್ಟ್ ವೇಳೆಗೆ ಇಲ್ಲಿಂದ ತವರಿಗೆ ಹೊರಡುತ್ತವೆ. ಈ ಗ್ರಾಮಕ್ಕೂ ಆ ಪಕ್ಷಿಗಳಿಗೂ ಇರೋ ಸಂಬಂಧದ ಬಗ್ಗೆ ಅದೇ ಗ್ರಾಮದ ಹಿರಿಯರು ಹೇಳೋದನ್ನು ಕೇಳಿ. ಈ ಪಕ್ಷಿಗಳು ಬರೋದೇ ಬ್ರೀಡಿಂಗ್ ಪರ್ಪಸ್ ಓನ್ಲಿ. ಇವಿ ಸೈಬೀರಿಯಿಂದ ಬರ್ತಾ ಇದೆ అని ಹೇಳ್ತಾ ಇದ್ದಾರೆ. ಇವಾಗ ನಮಗೆ ಒಂದು 100 ವರ್ಷದಿಂದ ಬರ್ತಾಯಿದೆ. ನಮ್ಮ ವಯಸ್ಸು ಇವತ್ತಿಗೆ 66. ನಂಗೆ ಮುಂಚೆ 30-40 ಸಾವಿರ ವರ್ಷದಿಂದ ಬರ್ತಾಯಿದೆ. ಇವು ಬರೋದು ಏನು ಅಂದರೆ ಸಂತಾನ ಉತ್ಪತ್ತಿ ಮಾಡೋಕ್ಕೆ ಅಷ್ಟೇ. ಈ ಬರೋಕ್ಕೆ ಮುಂಚೆ ಅಲ್ಲಿಂದ 15-20 ಗುಂಪು ಬಂದು ಸರ್ವೆ ಮಾಡ್ಕೊಂಡು ಎಲ್ಲ ಕೆರೆಯಲ್ಲಿ ನೀರಿದೆ ಇಲ್ಲ ಅದಕ್ಕೆ ಮೀನುಗಳು ಮೇನ್ ಫುಡ್ ಆಹಾರ ಮೀನು. ಕೆರೆಯಲ್ಲಿ ನೀರಿದ್ದರೆ ಒಂದು 15 ಡೇಸ್ನಲ್ಲಿ 15 రోజుల్లో ಪೂರ್ತಿగా ಕವರ್ ಐತೆ. ನೀರಿದ್ದರೆ ಕವರ್ ಐತೆ, ಇಲ್ಲ ಅಂದರೆ ಒಂದು 100 ಕಿಲೋಮೀಟರ್ ಸರೌಂಡಿಂಗ್ಸ್ ಎಲ್ಲಾದರೂ ಕೆರೆಯಲ್ಲಿ ನೀರಿದ್ದರೆ ಬರ್ತದೆ. ದೂರ ಇದ್ದರೆ ಬರೋಲ್ಲ. 2000ದಲ್ಲಿ ಬರಲಿಲ್ಲ. ಎವ್ರಿ ಇವರು ಬರ್ತಾಯಿದೆ. ಅವು ಬರೋದೇ ಬ್ರೀಡಿಂಗ್ ಪರ್ಪಸ್ ಓನ್ಲಿ. ಈ ಫೆಬ್ರವರಿನಲ್ಲಿ ಬರ್ತಾವೆ. ಜೂನ್, ಜುಲೈ, ಆಗಸ್ಟ್ ಕೊನೆಗೆ ಏನು ಒಂದು ಮಕ್ಕಳು ಇಲ್ಲ, ದೊಡ್ಡದು ಇರಲ್ಲ. ಇಲ್ಲ ಇದಕ್ಕೆ ಲೈಫ್ ಹಿಸ್ಟ್ರಿ ಭಾಳ ಇದೆ. ಏನು ಅಂದರೆ ಈ 2008ನಲ್ಲಿ ಹೈದರಾಬಾದ್ನಲ್ಲಿ ಒಂದು ಸೆಮಿನಾರ್ జరిಗಿದೆ. ಆ ಸೆಮಿನಾರ್ಗೆ ನಮ್ಮ ತಮ್ಮ ಮಗ ಹೋಗಿದ್ದಾರೆ. ಅದರಲ್ಲಿ 70 ದೇಶದಿಂದ ಸೈಂಟಿಸ್ಟ್ಗಳು ಬಂದಿದೆ. ದೊಡ್ಡ ಫ್ಲಕ್ಸಿಯಲ್ಲಿ ಇಟ್ಟಿದ್ರೆ ಇದಿಗೋ ವೀರಾಪುರ ಬರ್ಡ್ಸ್ನೇ ಸೈಂಟಿಸ್ಟೇ ಹೇಳ್ತಾ ಇದ್ದಾರೆ. ಫ್ಲಕ್ಸಿಲ್ಲ ನೋಡಿದ್ರೆ ಹೇಳ್ತಾ ಇದ್ದರು 2008ನಲ್ಲೇ. ఇవాగ ఫార్వర్డ్ ఆಗಿದೆ ಎಲ್ಲ కమ్యూనికేషన్ ఇది ఎక్కువగా ఉంది కాబట్టి దాన్ని ఇంకా ఇప్పుడు ప్రపంచవ్యాప్తంగా ఈ బర్డ్స్ ప్రసిద్ధి చెందింది. ఈ ಬೆಂಗಳೂರಿಂದ ಬರ್ತದೆ, ದೂರದಿಂದ ವಿಶಾಖಪಟ್ಟಣದಿಂದ ಅನಂತಪುರ, ಕರ್ನೂಲು ಎಲ್ಲ ಕಡೆಯಿಂದ ಬರ್ತದೆ ನೋಡೋದಕ್ಕೆ. ಆದರೆ ಇದಕ್ಕೂ ಯಾವ ಗೌರ್ಮೆಂಟು ಏನೂ ಮಾಡಲಿಲ್ಲ. ಏನು ಅಂದರೆ ಈ ಮರಗಳು ಒಂದು 40-50 ವರ್ಷಕ್ಕೆ ಹೊರಟೋಗ್ತಾయి. మరగల ట్రీస్ పెంచమటని మేము ఫారెస్ట్ డిపార్ట్మెంట్కి గవర్నమెంట్కి సిఫార్సు చేసినాము. అయినా కూడా నో యూజ్. ఇదే విషయమే నేనే ఒక 1 month ಬ್ಯಾಕ್ ಫಾರೆಸ್ಟ್ వాళ్ళకి కూడా రెఫర్ ಮಾಡಿದೆ. ಅದೇ ಟಿವಿ ನ್ಯೂಸ್ನಲ್ಲಿ ಇದೇ ಬಂದಿದೆ. దీనిపైన ఎటువంటి యాక్షన్ లేదు. ವೀರಾಪುರಕ್ಕೆ ಬರುವ ಪಕ್ಷಿಗಳಲ್ಲಿ ಪೇಂಟೆಡ್ ಸ್ಟಾರ್ಕ್ಸ್, ಗೆಹರನ್, ಬ್ಲಾಕ್ ಆವಿಸ್, ಪಾಂಡ್ ಹೆರಾನ್,
ಪೆಲಕಿನ್ ಸೇರಿದಂತೆ ಹಲವು ತಳಿಯ ಕೊಕ್ಕರೆಗಳು ಬರುತ್ತವೆ. ಸೈಬೀರಿಯಾ, ನೈಜೀರಿಯಾ, ಆಸ್ಟ್ರಿಯಾ, ದಕ್ಷಿಣ ಆಫ್ರಿಕಾದಿಂದ ವಿವಿಧ ತಳಿಯ ಪಕ್ಷಿಗಳು ಇಲ್ಲಿಗೆ ಬಂದು ಗೂಡು ಕಟ್ಟಿ ಸಂತಾನೋತ್ಪತ್ತಿ ಮಾಡಿದ ನಂತರ ಮತ್ತೆ ತಮ್ಮ ಬಳಗದ ಜೊತೆ ವಾಪಸ್ ತಮ್ಮ ತವರಿನ ಕಡೆ ಮುಖ ಮಾಡುತ್ತವೆ. ಅತಿಥಿಗಳಾಗಿ ವೀರಾಪುರಕ್ಕೆ ಬಂದ ಪಕ್ಷಿಗಳಿಗೆ ಈ ಗ್ರಾಮಸ್ಥರು ಯಾವುದೇ ತೊಂದರೆ ಮಾಡದೆ ಅವುಗಳ ರಕ್ಷಣೆಗೆ ನಿಲ್ಲುತ್ತಾರೆ. ವಿದೇಶಿ ಪಕ್ಷಿಗಳ ವಯ್ಯಾರ ನೋಡೋದೇ ಚಂದ. ಅದೇ ಕಾರಣಕ್ಕೆ ಇಲ್ಲಿರುವ ಪಕ್ಷಿಗಳನ್ನು ನೋಡಲು ಪ್ರವಾಸಿಗರು ದೂರದಿಂದಲೂ ಇಲ್ಲಿಗೆ ಬರುತ್ತಾರೆ. ಯಾರೇ ಬಂದರೂ ಪಕ್ಷಿಗಳಿಗೆ ತೊಂದರೆಯಾಗದಂತೆ ನೋಡಿಕೊಳ್ಳುತ್ತಾರೆ ವೀರಾಪುರ ಗ್ರಾಮಸ್ಥರು. ಆಂಧ್ರ ಕರ್ನಾಟಕ ಗಡಿಯಲ್ಲಿರುವ ವೀರಾಪುರ ಗ್ರಾಮ ವಿದೇಶಿ ಪಕ್ಷಿಗಳ ಮೂಲಕ 2 ರಾಜ್ಯದ ಜನರ ಮನಸೊರೆಗೊಂಡಿದೆ. ಇಂತಹ ಗ್ರಾಮವನ್ನು ಅಧಿಕೃತ ಪ್ರವಾಸೋದ್ಯಮ ಕೇಂದ್ರವನ್ನಾಗಿ ಅಭಿವೃದ್ಧಿಪಡಿಸಿ ಪಕ್ಷಿಧಾಮವನ್ನಾಗಿ ಮಾಡಿದರೆ ಈ ವಿದೇಶಿ ಹಕ್ಕಿಗಳು ಇಲ್ಲೇ ಶಾಶ್ವತವಾಗಿ ಇರುವಂತೆ ಮಾಡಬಹುದು ಎನ್ನುತ್ತಾರೆ ಸ್ಥಳೀಯರು. ಅಲ್ಲದೆ ಇಲ್ಲಿಗೆ ಬರುವ ಪಕ್ಷಿಗಳಿಗೆ ಹಾನಿಯಾಗದಂತೆ ಗ್ರಾಮಸ್ಥರು ರಕ್ಷಿಸುತ್ತಾರೆ. ಆದರೆ ಹಲವು ಕಾರಣಗಳಿಂದ ಪಕ್ಷಿಗಳು ಗಾಯಗೊಂಡರೆ ಅಥವಾ ಅನಾರೋಗ್ಯ ಪೀಡಿತವಾದರೆ ಅವುಗಳಿಗೆ ಚಿಕಿತ್ಸೆ ನೀಡಲು ಆಂಧ್ರಪ್ರದೇಶ ಸರ್ಕಾರ ಅಗತ್ಯ ಕ್ರಮಗಳನ್ನು ಕೈಗೊಳ್ಳದ ಬಗ್ಗೆ ಗ್ರಾಮಸ್ಥರಲ್ಲಿ ಅಸಮಾಧಾನವಿದೆ. ಇಂದು ಕೆಲವು ವಿಚಾರಗಳನ್ನು ನಿಮಗೆ ತಿಳಿಸ್ಬೇಕು ಅಂದ್ಕೊಂಡಿದ್ದೀನಿ. ಏನಪ್ಪ ಅಂದರೆ ವೀರಾಪುರ ಅಂತ ಹೇಳ್ಬಿಟ್ಟು ಈ ಗುಡಿಬಂಡೆ ಹತ್ತಿರ 6 ಕಿಲೋಮೀಟ್ರ್ ಹೋದರೆ ವೀರಾಪುರ ಅಂತ ಒಂದಿದೆ. ವೀರಾಪುರ ಏನಕ್ಕಪ್ಪ ಪ್ರಸಿದ್ಧಿ ಅಂದರೆ ಅದು ಪಕ್ಷಿಧಾಮ ಅಂತ ಹೇಳ್ಬಿಟ್ಟು. ಯಾಕೆಂದರೆ ಸುತ್ತಮುತ್ತಲ ತಾಲೂಕುಗಳಿಗೆ ಇರೋದಂದೇ ವೀರಾಪುರ ಅಂತ ಹೇಳ್ಬಿಟ್ಟು. ವೀರಾಪುರದಲ್ಲಿ ಸಾವಿರಾರು ಕೊಕ್ಕರೆಗಳು ಬರ್ತವೆ. ಇದು ಆಸ್ಟ್ರೇಲಿಯಾ, ಸೈಬೀರಿಯಾ, ನಾನಾ ದೇಶಗಳಿಂದ ಇಲ್ಲಿ ವಲಸೆ ಬರುತ್ತೆ. ಸುಮಾರು 1 ವರ್ಷಗಳ ಕಾಲ ಇಲ್ಲಿ ವಾಸ ಮಾಡುತ್ತೆ. ಅವು ಬಂದು ಇಲ್ಲಿ ವಾಸ ಮಾಡಿ ಮೊಟ್ಟೆಗಳನ್ನಿಟ್ಟು ಆಮೇಲೆ ಮರಿಗಳನ್ನು ಸಂತಾನೋತ್ಪತ್ತಿ ಆದ ಮರಿಗಳ ಮುಖಾಂತರ ಮರಿಗಳಾದಮೇಲೆ ತಮ್ಮ ಊರುಗಳಿಗೆ ಸಾವಿರಾರು ಕಿಲೋಮೀಟ್ರ್ಗಳು ಹೋಗುತ್ತೆ ವಾಪಸ್ಸು ಅಂತ. ಏನಕ್ಕೆ ಬರುತ್ತಪ್ಪ ಅಂದರೆ ಈ ಪಕ್ಷಿಗಳು ಈ ಗುಡಿಬಂಡೆ ಸುತ್ತಮುತ್ತ ಸಾವಿರಾರು ಕೆರೆಗಳಿದೆ. ಕೆರೆಗಳಲ್ಲಿ ನೀರಿದೆ. ನೀರಲ್ಲಿ ಏನಿದೆ, ಮೀನುಗಳಿದೆ. ಯಾಕಂದರೆ ಅವು ಇಲ್ಲಿ ಇರೋದಕ್ಕೆ ಮುಖ್ಯ ಕಾರಣ ಅಂದರೆ ಯಾರು ಕೂಡ ವೀರಾಪುರ ಸುತ್ತಮುತ್ತ ಯಾರು ಕೂಡ ಅದಕ್ಕೆ ಹೊಡೆಯೋದಾಗಲಿ ಬಡಿಯೋದಾಗಲಿ ತೊಂದರೆ ಮಾಡೋದಿಲ್ಲ. ಎರಡನೇದಾಗಿ ಆಹಾರ ಸಿಗುತ್ತೆ. ಆಹಾರ ಹುಡುಕೊಂಡು ಅಲ್ಲಿಂದ ಇಲ್ಲಿಗೆ ಬರುತ್ತೆ. ಇಲ್ಲಿ ಸ್ವೇಚ್ಛೆಯಾಗಿ ಒಳ್ಳೆಯ ಪರಿಸರ ಇದೆ. ಇಲ್ಲಿ ಮೀನು ಮತ್ತು ಕಾಳುಗಳು ಅವು ಇವು ಎಲ್ಲ ಜಾಸ್ತಿ ಸಿಗುತ್ತೆ. ಅದನ್ನು ಚೆನ್ನಾಗಿ ತಿನ್ಕೊಂಡು ಸಂತಾನೋತ್ಪತ್ತಿ ಮಾಡಿ ಸಂತೋಷವಾಗಿ ಹೋಗುತ್ತೆ. ಯಾಕೆಂದರೆ ಈ ಒಂದು ಪಕ್ಷಿಧಾಮವನ್ನು ಉಳಿಸೋದು ಎಲ್ಲರ ಒಂದು ಆದ್ಯ ಕರ್ತವ್ಯ. ಗುಡಿಬಂಡೆ ಆಗ್ಬೋದು, ಹಿಂದೂಪುರದಿಂದ ಬರ್ತಾರೆ, ಕರ್ನಾಟಕದಿಂದ ಹಲವಾರು ತಾಲೂಕುಗಳಿಂದ ಇದನ್ನು ಪಕ್ಷಿಗಳನ್ನು ನೋಡೋಕ್ಕೆ ಬರ್ತಾರೆ. ಅದನ್ನು ನೋಡ್ತಾ ಇದ್ದರೆ ತುಂಬ ಸಂತೋಷ ಆಗುತ್ತೆ. ಯಾಕೆಂದರೆ ಮನೆಗಳಲ್ಲಿ ಸಾವಿರಾರು ಪಕ್ಷಿಗಳ ಕಲರವ, ಯಾಕಂದ್ರೆ ನೋಡ್ತಾ ಇದ್ರೆ ನಮ್ಗೆ ಸಂತೋಷ ಆಗುತ್ತೆ. ನಮ್ಮ ಜೀವನದಲ್ಲಿ ಎಷ್ಟೋ ಕಷ್ಟಗಳಿರುತ್ತೆ, ಸಂಸಾರದಲ್ಲಿ ಎಷ್ಟೋ ತಾಪತ್ರಯಗಳಿರುತ್ತೆ. ಆ ಪಕ್ಷಿಗಳನ್ನು ನೋಡಿದ ತಕ್ಷಣ ನಮಗೆ ಎಲ್ಲ ಮಾಯ ಆಗುತ್ತೆ. ಈ ಹಿಂದೆ ಪ್ರಾಣಿ ದಯಾ ಸಂಘದ ಮನೇಕಾ ಗಾಂಧಿ ಅವರು ಇಲ್ಲಿ ಒಂದು ಪಶು ಚಿಕಿತ್ಸಾಲಯವನ್ನೇ ತೆರೆದಿದ್ದರು. ಆದರೆ ಅದು ಈಗ ಇತಿಹಾಸ ಸೇರಿದೆ. ನಂತರದ ಕೆಲ ದಿನಗಳು ಬೆಂಗಳೂರಿನ ಪಶು ವೈದ್ಯರಾದ ಸಾಯಿರಾಮ್ ಎಂಬುವವರು ಈ ಗ್ರಾಮಕ್ಕೆ ಬಂದು ಗಾಗೊಂಡ ಪಕ್ಷಿಗಳಿಗೆ ಚಿಕಿತ್ಸೆ ನೀಡಿ ರಕ್ಷಿಸುತ್ತಿದ್ದರಂತೆ. ಆದರೆ ಈಗ ಅವರು ಬರುತ್ತಿಲ್ಲ. ಇದರಿಂದ ಪಕ್ಷಿಗಳ ಆರೋಗ್ಯ ರಕ್ಷಣೆಯ ಬಗ್ಗೆ ಆಂಧ್ರಪ್ರದೇಶ ಸರ್ಕಾರ ಇಲ್ಲವೇ ಕೇಂದ್ರ ಸರ್ಕಾರ ಅಗತ್ಯ ಕ್ರಮ ಕೈಗೊಳ್ಳಬೇಕು ಎನ್ನುತ್ತಾರೆ ಸ್ಥಳೀಯರು. ಜೊತೆಗೆ ಈ ಪಕ್ಷಿಗಳು 100 ವರ್ಷಗಳಿಂದ ಇಲ್ಲಿಗೆ ಬರುತ್ತಿದ್ದು, ಈ ಪಕ್ಷಿಗಳು ಗೂಡು ಕಟ್ಟಿ ಮರಿ ಮಾಡುತ್ತಿದ್ದ ಅನೇಕ ಮರಗಳು ವಿವಿಧ ಕಾರಣಗಳಿಂದ ಉರುಳಿ ಬಿದ್ದಿವೆ. ಹಾಗಾಗಿ ಗ್ರಾಮದಲ್ಲಿ ಮರಗಳ ಕೊರತೆಯೂ ಎದುರಾಗಿದೆ. ಇದರಿಂದ ಪಕ್ಷಿಗಳು ಗೂಡು ಕಟ್ಟಲು ಪರದಾಡುವ ಸ್ಥಿತಿ ಇದ್ದು, ಸರ್ಕಾರ ಈ ಬಗ್ಗೆ ಗಮನ ಹರಿಸಿ ಮರಗಳನ್ನು ಬೆಳೆಸಲು ಮುಂದಾಗಬೇಕಿದೆ. ಮುಖ್ಯವಾಗಿ ಈ ಪಕ್ಷಿಗಳ ಆಹಾರ ಮೀನು. ಆದರೆ ಕಳೆದ 2 ವರ್ಷಗಳಿಂದ ತೀವ್ರವಾದ ಬರ ಕಾಡುತ್ತಿರುವ ಕಾರಣ ವೀರಾಪುರ ಗ್ರಾಮದ ಸುತ್ತಮುತ್ತಲಿನ ಬಹುತೇಕ ಕೆರೆಗಳು ಒಣಗಿವೆ. ಇದರಿಂದ ಪಕ್ಷಿಗಳಿಗೆ ಆಹಾರ ತೊಂದರೆಯೂ ಎದುರಾಗಿದ್ದು, ಈ ಪಕ್ಷಿಗಳಿಗೆ ಆಹಾರ ಸಿಗುವ ರೀತಿಯಲ್ಲಿ ಕೆರೆಗಳನ್ನು ತುಂಬಲು ಆಂಧ್ರ ಮತ್ತು ಕರ್ನಾಟಕ ಸರ್ಕಾರಗಳು ಗಮನ ಹರಿಸಬೇಕಿದೆ. ಕಿಲೋಮೀಟರ್ ಗಟ್ಟಲೆ ಹಾರಿ ಆಹಾರ ತರುವ ಸಾಮರ್ಥ್ಯ ಈ ಪಕ್ಷಿಗಳಿಗೆ ಇದ್ದು, ಇವು ಕರ್ನಾಟಕದೊಳಗಿನ ಕೆರೆಗಳಿಗೆ ಬಂದು ಮೀನು ಬೇಟೆಯಾಡಿ ತಾವು ಹೊಟ್ಟೆ ತುಂಬಿಸಿಕೊಳ್ಳುವ ಜೊತೆಗೆ ಮರಿಗಳಿಗೂ ಆಹಾರ ತರುತ್ತವೆ. ಆದರೆ ಸತತ 2 ವರ್ಷಗಳ ಬರದ ಕಾರಣ ಕರ್ನಾಟಕದಲ್ಲಿಯೂ ಕೆರೆಗಳು ಒಣಗಿರುವ ಕಾರಣ ಪಕ್ಷಿಗಳಿಗೆ ಆಹಾರದ ಕೊರತೆ ಏರ್ಪಟ್ಟಿದೆ. ಈಗಲಾದರೂ ಉಭಯ ರಾಜ್ಯಗಳ ಸರ್ಕಾರಗಳ ಜೊತೆಗೆ ಕೇಂದ್ರ ಸರ್ಕಾರವು ಇತ್ತ ಗಮನ ಹರಿಸಿ ಈ ಪಕ್ಷಿಗಳಿಗೆ ಅಗತ್ಯವಿರುವ ಸೌಲಭ್ಯ ಕಲ್ಪಿಸಲು ಮುಂದಾಗಲಿ ಎಂದು ಹಾರೈಸೋಣ. ಜಂಗಾಲಹಳ್ಳಿ ಅಶ್ವಥ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.